ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಿರುವಣ್ಣಾಮಲೈ ಯಾರಿಗೆ ತಾನೇ ಗೊತ್ತಿಲ್ಲ, ಗೊತ್ತಿಲ್ಲದವರಿಗೆ ಹೇಳ್ತೀನಿ ಕೇಳಿ. ಈ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಲಿಂಗನೇ ಇಲ್ಲಿರುವಂತ ಅರುಣಾಚಲೇಶ್ವರ. ಗುರು, ನೀವು ಹೋಗ್ಬೇಕು ಅಂದ್ರೆ ಅಲ್ಲಿ ಹೋಗಕ್ಕಾಗಲ್ಲ. ಆ ಅರುಣಾಚಲೇಶ್ವರ ಕರ್ಸ್ಕೊಂಡ್ರೆ ಮಾತ್ರ ನೀವು ಅಲ್ಲಿಗೆ ಹೋಗಕ್ಕಾಗೋದು. ಓಕೆ, ನನ್ನ ಜೊತೆ ನೀವು ತಿರುವಣ್ಣಾಮಲೈ ಇಷ್ಟು ತಿಳ್ಕೊಳ್ಳೋಕೆ ಆಸೆ ಪಡ್ತೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ಅರುಣಾಚಲೇಶ್ವರ ಟೆಂಪಲ್ಗೆ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಬಂದೆ. ನೋಡಿ, ಹೋಗ್ತಾ ಇದ್ದೀನಿ. ಇದೇ ತೇರು. ಈ ಚೈನ್ ನೋಡಿ, ತೇರು ಎಳೆಯೋಕ್ಕೆ ಚೈನ್ ಹೆಂಗಿದೆ, ಇದೆಲ್ಲ ಎಳೀತಾರೆ. ನಾನು ಆ್ಯಕ್ಚುಲಿ ಇವತ್ತು ಕಾರ್ತಿಕ ದೀಪಂ ಅಂತಾರಲ್ಲ, ಆ ದಿವಸ ಬಂದಿದ್ದೀನಿ. ಇವತ್ತು ನೈಟು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಂಗೆ ದೇವಸ್ಥಾನದಲ್ಲಿರುವ ದೇವರೆಲ್ಲ ಆಚೆಗಡೆ ಮೆರವಣಿಗೆಗೆ ಬರುತ್ತೆ. ಅದು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಅದನ್ನು ಯಾವ ಥರ ಬರುತ್ತೆ ಅಂತ. ನಾವಿವತ್ತು ಗಿರಿವಲಂ ಸುತ್ತಕ್ಕೆ ಹೋಗಬೇಕು ಅಂತ ಬೇಗ ಬಂದಿದ್ದೀವಿ. ಸಂಜೆಗೆ ಬಂದಿದ್ದೀನಿ. ಸಂಜೆ ಹೊತ್ತಲ್ಲಿ ಸ್ವಲ್ಪ ಬೇಗ ಗಿರಿವಲಂ ಸುತ್ಕೊಂಡು ಬಂದರೆ ದೇವರೆಲ್ಲ ಬರುತ್ತೆ, ಮೆರವಣಿಗೆ ಅದೆಲ್ಲ ನೋಡೋಣ ಅಂತ. ಇವತ್ತು ಸ್ವಲ್ಪ ಮಳೆ ಇರೋದ್ರಿಂದ ಸ್ವಲ್ಪ ಛತ್ರಿ ಗಿತ್ರಿ ಎಲ್ಲ ಅಲ್ಲೇ ತಗೊಂಡು ಬಂದು, ಸಿಕ್ಕಾಪಟ್ಟೆ ಮಳೆ ಇತ್ತು. ಈ ದೇವಸ್ಥಾನದಲ್ಲಿ 9 ಗೋಪುರ ಇದೆ. ಇದು ಮುಂದೆಗಡೆ ಇರುವಂತ ರಾಜಗೋಪುರಂ. ಇದರ ಎತ್ತರ ಬಂದು 217 ಅಡಿ ಎತ್ತರ ಇದೆ. ಈ ಒಂದು ದೇವಸ್ಥಾನ ಸುಮಾರು 1200 ವರ್ಷದ ಹಳೆಯ ದೇವಸ್ಥಾನ. ಇದನ್ನು ಕಟ್ಟಿಸಿದವರು ಚೋಳರು, ಪಲ್ಲವರು ಮತ್ತು ವಿಜಯನಗರದ ಅರಸರು ಸೇರಿ ದೇವಸ್ಥಾನದ ವಿವಿಧ ಭಾಗಗಳನ್ನು ನಿರ್ಮಿಸಲಾಗಿದೆ. ನಮ್ಮ ಅಣ್ಣವರು ಮುಡಿಗೋಣ ಅಂತ ಬಂದರು. ಮುಡಿ ಕೊಟ್ಬಿಟ್ಟು ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತವ್ರು. ಎಲ್ಲ ನಾವು ನಿಂತ್ಕೊಂಡಿದ್ದೀವಿ ಇಲ್ಲೇ ಸೈಡಲ್ಲಿ. ಮಳೆ ಯಾವ ನಿಲ್ಲುತ್ತೆ ಅಂತ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ. ಮಳೆ ಕಮ್ಮಿ ಆಗೋ ಮೊಮೆಂಟ್ ಇಲ್ಲ ಅಂತ ಛತ್ರಿ ಹಿಡ್ಕೊಂಡು ಹಂಗೆ ನಡ್ಕೊಂಬಂದ್ಬಿಟ್ಟು ನೋಡಿ ಇಲ್ಲೇ ಫ್ರೆಂಡಿಗೆ ಬಂದು ಇಲ್ಲಿ ನಾವು 14 ಕಿಲೋಮೀಟರ್ ಇರುವಂಥ ಗಿರಿವಲಂ ಸುತ್ತಕ್ಕೆ ಹೋಗ್ಬೇಕಲ್ವಾ. ಹಾಗಾಗಿ ಇಲ್ಲಿ ಮುಂದೆ ಬಂದು ಕರ್ಪೂರ ಹಚ್ಕೊಂಡು ನಾವು ಬೇಡ್ಕೊಂಡು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ತಿರ್ಗಾ ಇಲ್ಲೇ ಬರ್ತೀವಿ. ಹಾಗಾಗಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ದೋ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಟೋಟಲ್ 14 ಕಿಲೋಮೀಟರ್ ಇರುತ್ತೆ. 14 ಕಿಲೋಮೀಟ್ರು ಗಿರಿವಲಮಲ್ಲಿ 8 ಅಷ್ಟಲಿಂಗಗಳಿವೆ. ಅದರ ಹೆಸರುಗಳು ಇಂದ್ರಲಿಂಗಂ, ಅಗ್ನಿಲಿಂಗಂ, ಯಮಲಿಂಗಂ, ನಿರುತಿಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ ಮತ್ತು ಈಶಾನ್ಯಲಿಂಗಂ. ಗಿರಿವಲಂಗೆ ಹೋದಾಗ ನಿಮಗೆ ಈ 8 ಅಷ್ಟಲಿಂಗಗಳು ನಿಮಗೆ ಸಿಗುತ್ತೆ. ಮತ್ತು ಅಲ್ಲಲ್ಲಿ ಈ ಥರ ಮ್ಯಾಪ್ಗಳು ಹಾಕಿರ್ತಾರೆ. ಇದರಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, ನಾವು ಎಲ್ಲಿದ್ದೀವಿ, ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗಬೇಕು ಅಂತ ಎಲ್ಲ ಅದರಲ್ಲಿ ತೋರಿಸಿರ್ತಾರೆ. ನಾವು ಅದು ನೋಡ್ಕೊಂಡು ಸಹ ಹೋಗ್ಬೋದು. ಮತ್ತು ಹೆಂಗೆ ಗಿರಿವಲಂ ಸುತ್ತಬೇಕಾದ್ರೆ ನಮ್ಮ ಕೋತರಾಜ್ ಅವರು ಪ್ರಸಾದನ ತಿಂತಾಯಿದ್ರು, ನಾವು ನೋಡ್ತಾ ಇದ್ದೋ. ಹಂಗೆ ಸ್ವಲ್ಪ ಮುಂದೆ ಬಂದು ಕಲ್ಗಳು ತಗೊಂಡು ಮನೆ ಕಟ್ತಾ ಇದೆ. ತುಂಬ ಜನಕ್ಕೆ ಗೊತ್ತಿರ್ಬೋದು ಇದು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ಈ ಜಾಗದಲ್ಲಿ ಈ ಥರ ಕಲ್ಲಲ್ಲಿ ಮನೆ ಕಟ್ಟಿದ್ರೆ ನಾವು ಸ್ವಂತ ಮನೆ ಕಟ್ತೀವಿ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಮಾತ್ರ ಅಲ್ಲ ಗುರು, ಇಲ್ಲಿ ಎಲ್ಲರೂ ಕಟ್ಟಿದ್ದಾರೆ. ನೋಡಿ ಎಷ್ಟು ಜನ ಕಟ್ಟಿದ್ದಾರೆ, ಹಬ್ಬ ಸಖತ್ತಾಗಿದೆ ನೋಡಿ. ನೋಡೋಕ್ಕೇನೆ ಲಕ್ಷಾಂತರ ಜನ ಕಟ್ಟಿದ್ದಾರೆ ನೋಡಿ. ಈ ಒಂದು ಜಾಗ ಬಂದು ಶ್ರೀ ದುರ್ವಾಸ ಮುನಿಗಳು ನೆಲೆಸಿರುವಂಥ ಜಾಗ. ಇದೂ ನಿಮಗೆ ಗಿರಿವಲಮಲ್ಲೇ ಸಿಗುತ್ತೆ ನೋಡಿ. ಭಕ್ತಾದಿಗಳಿಗೆ ಪ್ರಸಾದವಾಗಿ ಹಾಲನ್ನು ಕೊಡ್ತಿದ್ದಾರೆ. ಹೀಗೆ ಎಲ್ಲ ಕಡೆ ತುಂಬ ಪ್ರಸಾದಗಳು ಕೊಡ್ತಾ ಇರ್ತಾರೆ ನೋಡಿ. ನಂದು ಮ್ಯಾಪ್ ಸಿಕ್ತು ಲಾಸ್ಟು. ನನ್ನ ಡಿಸ್ಟೆನ್ಸ್ 13 ಕಿಲೋಮೀಟ್ರಿಗೆ ನಡ್ಕೊಂಬಂದಿದ್ದೀನಿ. ಇನ್ನೂ 1 ಕಿಲೋಮೀಟ್ರ್ ಅಷ್ಟೇ ಹೋಗ್ಬೇಕಾಗಿರೋದು ನನ್ನ ದೇವಸ್ಥಾನಕ್ಕೆ. ನಂದು ಆವಾಗ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ನಾನು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದಲ್ವಾ, ಮತ್ತೆ ಎಲ್ಲಿಗೆ ಎಂಡ್ ಮಾಡಬೇಕು. ಟೋಟಲ್ 14 ಕಿಲೋಮೀಟ್ರ್ ನಂದಾಯಿತು ನೋಡಿ. ನಾನು ಮತ್ತೆ ಅದೇ ಮುಂದೆಗಡೆ ಇರೋ ರಾಜಗೋಪುರ ಮಾತ್ರ ಬಂದಿದ್ದೀನಿ. ಎಷ್ಟು ಜನ ಇದ್ದಾರೆ ನೋಡಿ. ಆವಾಗಲೇ ಜನನೇ ಇರಲಿಲ್ಲ, ಈಗ ನೋಡಿ ಎಷ್ಟು ಜನ ಅವರೇ. ಈಗ ದೇವ್ರ ಒಳಗಡೆ ಕರ್ಕೊಂಬರ್ತಾರೆ ಆಚೆಗಡೆಗೆ ಮೆರವಣಿಗೆಗೆ ಅಂತ, ಅದನ್ನು ತೋರಿಸ್ತೀನಿ. ಗಿರಿವಲಂ ಸುತ್ತಬೇಕಾದ್ರೆ ಆದಷ್ಟು ನೈಟ್ ಟೈಮಲ್ಲೇ ಬನ್ನಿ. ಯಾಕಂದರೆ ಬಿಸಿಲಿದ್ದಾಗ ಕಾಲು ಸ್ವಲ್ಪ ಸುಡ್ತಾ ಇರುತ್ತೆ. ಕಂಫರ್ಟಬಲ್ ಇರೋದು ನೈಟ್ ಟೈಮ್ ಬಂದರೆ ಸ್ವಲ್ಪ ನಿಮಗೆ. ಹಾಗೆ ನಿಮ್ಮ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನೋಡಿ ನೈಟ್ ಹೊತ್ತು, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ. ನೋಡ್ರಿ ಗುರು ಎಷ್ಟು ಜನ ಇದ್ದಾರೆ, ಅಬ್ಬಬ್ಬ
ಇವರೆಲ್ಲ ಗಿರಿವಲಂ ಸುತ್ತಕ್ಕೆ ಹೋಗ್ತಾರೆ ನೋಡಿ. ನಾನು ಸುತ್ಕೊಂಡು ಆಗಲೇ ಬಂದಿದ್ದೀನಿ. ಫುಲ್ಲು ಜಾತ್ರೆ ಇದೆ. ಈಗ ದೇವ್ರು ಬರುತ್ತೆ, ಕಾಯ್ಬೇಕು ನಾನು. ದೇವ್ರು ಬರೋ ಗಂಟ ಒಳಗಡೆ ದೇವ್ರನ್ನ ಅಲಂಕಾರ ಮಾಡ್ತಿದ್ದಾರೆ ಅಂತ ಆಚೆ ಬರುತ್ತೆ ನೋಡಿ. ಎಲ್ಲ ಒಂದೊಂದಾಗಿ ಬರ್ತಾ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ದೇವ್ರುಗಳು ಆಚೆ ಕರ್ಕೊಂಡ್ಬಂದು ಮೆರವಣಿಗೆ ಮಾಡ್ತಾರೆ. ಈ ಮೆರವಣಿಗೆಯಲ್ಲಿ ಮೊದಲನೇಗೆ ಕಾಣಿಸ್ಕೊತಿರೋದು ನಮ್ಮ ಗಣಪತಿ ಅವರು. ಹಾಗೆ ಇನ್ನೂ ಇದ್ರ ಹಿಂದೆ ತುಂಬಾನೇ ಬರ್ತಾ ಇದೆ ದೇವರುಗಳು ಮೆರವಣಿಗೆಗೆ. ನೋಡೋಣ ಬನ್ನಿ ಅದನ್ನು ಯಾವ್ಯಾವ ದೇವರುಗಳಿದೆ ಅಂತ. ಅರುಣಾಚಲದಲ್ಲಿ 16 ದಿನ ಉತ್ಸವ ನಡೆಯುತ್ತೆ. ಪ್ರತಿದಿನವೂ ದೇವಾಲಯದಲ್ಲಿರುವ ದೇವರನ್ನು ದೇವಾಲಯದ ಸುತ್ತ ಮೆರವಣಿಗೆಯನ್ನು ಮಾಡಿಸುತ್ತಾರೆ. ಅರುಣಗಿರಿಯ ಮೇಲೆ ಒಂದು ದೊಡ್ಡದಾದ ಜ್ಯೋತಿಯನ್ನು ಬೆಳಗುತ್ತಾರೆ. ಇದು ಸಾವಿರಾರು ವರ್ಷದಿಂದ ನಡೆದು ಬಂದಿದೆ. ಈ ದೀಪ ಉರಿಸುವ ಪಾತ್ರೆ 10 ಅಡಿ ಎತ್ತರ, 5 ಅಡಿ ಅಗಲ, 365 ಮೀಟರ್ ಉದ್ದ ಇರುವ ಬತ್ತಿ ಮತ್ತು 1000 kg ದೇಸಿ ತುಪ್ಪವನ್ನು ಬಳಸುತ್ತಾರೆ. 10ನೇ ದಿವಸವಾದ ಬ್ರಾಹ್ಮಿ ಮುಹೂರ್ತದ ವೇಳೆ ದೇವಾಲಯದಲ್ಲಿ ಭರಣಿ ದೀಪವನ್ನು ಹಚ್ಚುತ್ತಾರೆ. ಆ ಸಮಯದ ವೇಳೆ ಅರುಣಗಿರಿಯ ಮೇಲೆ ದೊಡ್ಡದಾದ ಜ್ಯೋತಿಯನ್ನು ಉರಿಸುತ್ತಾರೆ. ಅಲ್ಲಿ ಕ್ಲೌಡ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ದೂರದಿಂದನೇ ನೋಡ್ತಾ ಅಲ್ಲೇ ಕರ್ಪೂರ ಹಚ್ಚಿ ಅರುಣಗಿರಿಯ ಮೇಲೆ ಉರಿತಿರುವ ಜ್ಯೋತಿಯ ದರ್ಶನ ಪಡ್ಕೊಂಡು ಬಂದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಅರುಣಾಚಲೇಶ್ವರ ಟೆಂಪಲ್ನ ಹಿಸ್ಟ್ರಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳು ತರ್ತಾ ಇರ್ತೀನಿ. ಓಕೆ ಗುರು, ಬಾಯ್.